ನ್ಯೂ ಇಯರ್ ಸಂಭ್ರಮದಲ್ಲಿದ್ದವರಿಗೆ ಕಾಕಿ ಶಾಕ್ ಅನ್ನ ಕೊಟ್ಟಿದೆ. ಅನುಮತಿ ಇಲ್ಲದೆ ಪಾರ್ಟಿ ನಡೆಸುತ್ತಿದ್ದ ರೆಸಾರ್ಟ್ ಮೇಲೆ ಕಾಕಿ ದಾಳಿ. ನ್ಯೂ ಇಯರ್ ಸಂಭ್ರಮದಲ್ಲಿದ್ದವರಿಗೆ ಕಾಕಿ ಶಾಕ್. ಅನುಮತಿ ಇಲ್ಲದೆ ಪಾರ್ಟಿ ನಡೆಸುತ್ತಿದ್ದ ರೆಸಾರ್ಟ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ದಾಳಿಯಾಗಿದೆ. ದೊಡ್ಡಬಳ್ಳಾಪುರದ ಹೆಗ್ಗಡಿಹಳ್ಳಿ ಬಳಿಯ ರೆಸಾರ್ಟ್ ಇದು. ನ್ಯೂ ಇಯರ್ ಪಾರ್ಟಿಯಲ್ಲಿ 40 ಯುವಕರು ಭಾಗಿಯಾಗಿದ್ರು. ಈ ರೆಸಾರ್ಟ್ನಲ್ಲಿ ಮದ್ಯದ ಬಾಟಲಿ, ಸೌಂಡ್ ಬಾಕ್ಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಕಾಕಿ. ಖಾಸಗಿ ರೆಸಾರ್ಟ್ ಮಾಲೀಕನ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ನ್ಯೂ ಇಯರ್ ಸಂಭ್ರಮದಲ್ಲಿದ್ದವರಿಗೆ ಕಾಕಿ ಶಾಕ್ ಅನ್ನ ಕೊಟ್ಟಿದೆ. ಅನುಮತಿ ಇಲ್ಲದೆ ಪಾರ್ಟಿ ನಡೆಸ್ತಾ ಇದ್ರು. ಈ ಒಂದು ರೆಸಾರ್ಟ್ನಲ್ಲಿ 40 ಜನರೊಂದಿಗೆ ಪಾರ್ಟಿಯನ್ನು ನಡೆಸಲಾಗ್ತಾ ಇತ್ತು. ದೊಡ್ಡಬಳ್ಳಾಪುರದ ಗ್ರಾಮಾಂತರದಲ್ಲಿರುವಂತಹ ಒಂದು ಈ ರೆಸಾರ್ಟ್ ಅನ್ನ ಇದೀಗ ಪೊಲೀಸರು ಅಲ್ಲಿ ಶಾಕ್ ಕೊಟ್ಟಿದ್ದಾರೆ. ಈ ರೆಸಾರ್ಟ್ನಲ್ಲಿ ಪಾರ್ಟಿ ಮಾಡ್ತಾ ಇರುವಂತಹವರಿಗೆ, ಯಾಕಂದ್ರೆ ಅನುಮತಿ ಇಲ್ಲದೆ ಅಲ್ಲಿ ಪಾರ್ಟಿಯನ್ನ ಆಯೋಜನೆ ಮಾಡ್ಕೊಂಡಿದ್ರು. ಅನುಮತಿ ಪಡೆದಿರಲಿಲ್ಲ ಯಾವುದೇ ರೀತಿಯಾದಂತಹ. ಹಾಗಾಗಿ ಅಲ್ಲಿ ಕಾಕಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಎಂಟ್ರಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದಾಗ ಅಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಇನ್ನು ಮದ್ಯದ ಬಾಟಲಿಗಳಾಗಿರ್ಬೋದು, ಇನ್ನು ಅಲ್ಲಿ ಏನು ಪಾರ್ಟಿಯನ್ನ ಮಾಡ್ತಾ ಇದ್ರು, ಕೆಲವೊಂದು ಇವುಗಳನ್ನ ಅಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಅದರಂತೆ ಕಾಕಿ ಒಂದು ರೀತಿಯಾಗಿ ಶಾಕ್ ಅನ್ನ ಕೊಟ್ಟಿದೆ. ಅನುಮತಿ ಪಡೆದುಕೊಳ್ಬೇಕಾಗಿತ್ತು, ಯಾಕಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳಿತ್ತು ನ್ಯೂ ಇಯರ್ ಪಾರ್ಟಿಗೆ ಅಂತಾನೆ. ಹಾಗಾಗಿ ಆ ಒಂದು ಪಾರ್ಟಿಗೆ ಅನುಮತಿಯನ್ನ ಪಡೆದುಕೊಂಡಿರಲಿಲ್ಲ. ಅಲ್ಲಿ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗಿತ್ತು. ಅಂದ್ರೆ 40 ಜನರು ಆ ರೆಸಾರ್ಟ್ನಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಪಾರ್ಟಿ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಕಾಕಿ ಅಲ್ಲಿಗೆ, ಅಂದ್ರೆ ಪೊಲೀಸರು ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಇದೀಗ ವಶಕ್ಕೆ ಪಡೆದಿದ್ದಾರೆ. ಇನ್ನು ಹೆಗ್ಗಡಿಹಳ್ಳಿ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸ ವರ್ಷದ ಶುಭಾಶಯವನ್ನ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಮಾಜದಲ್ಲಿ ಶಾಂತಿ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥಿಸುತ್ತೇನೆ. ಹೊಸ ವರ್ಷದ ಶುಭಾಶಯ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿ 2026ರ ಎಲ್ಲರ ಬಾಳಲ್ಲಿ ಅದ್ಭುತ ವರ್ಷವಾಗಲಿ. ಹೊಸ ವರ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭಾಶಯವನ್ನ ತಿಳಿಸಿದ್ದಾರೆ. ಎಲ್ಲರ ಬಾಳಲ್ಲಿ 2026ರಲ್ಲಿ ಶುಭವಾಗಲಿ, ಅಂದರೆ ಎಲ್ಲರೂ ಕೂಡ ಎಲ್ಲರ ಬಾಳಲ್ಲಿ ಬೆಳಕಾಗಲಿ ಅನ್ನುವುದರ ಮೂಲಕ, ಎಲ್ಲರ ಬಾಳಲ್ಲೂ ಅದ್ಭುತ ವರ್ಷವಾಗಲಿ ಇದು ಅನ್ನುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಜನರಿಗೆ ಒಂದು ಶುಭಾಶಯವನ್ನು ತಿಳಿಸಿದ್ದಾರೆ. ಹೊಸ ವರ್ಷ ಎಲ್ರಿಗೂ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ, ಎಲ್ಲರೂ ಕೂಡ ಒಂದು ಒಳ್ಳೆಯ ಜೀವನ ನಡೆಸಿಕೊಳ್ಳಿ, ಸಮಾಜದಲ್ಲಿ ಶಾಂತಿ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥಿಸುತ್ತೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡೋದರ ಮೂಲಕ ಜನರಿಗೆ ಶುಭಾಶಯವನ್ನ ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ಸತಿನೂ ನಾವು ಯಾವುದೋ ಒಂದು ಹಬ್ಬ ಸಡಗರ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಸ್ಪೆಷಲ್ ಡೇಸ್ ಅಲ್ಲಿ ಈ ರೀತಿಯಾಗಿ ವಿಶ್ ಅನ್ನ ಕಳಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಹೊಸ ವರ್ಷಕ್ಕೂ ಕೂಡ ಶುಭಾಶಯನ್ನ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಎಲ್ಲರ ಬಾಳಲ್ಲಿ ಒಂದು ಬೆಳಕಾಗಲಿ, 2026ರಲ್ಲಿ ಒಂದು ಶುಭವಾಗಲಿ, ಎಲ್ಲರ ಒಳ್ಳೆ ಅದ್ಭುತ ವರ್ಷವಾಗಲಿ ಈ ವರ್ಷ, ಇನ್ನು ಅದ್ರ ಜೊತೆಗೆ ಸುಖ ಶಾಂತಿ ನೆಲೆಸಲಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಶುಭಾಶಯವನ್ನ ತಿಳಿಸಿದ್ದಾರೆ.